ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡಿಕೊಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಸ್ಟ್ರೆಸ್ ಎನರ್ಜಿ. ತುಂಬ ಸ್ಟ್ರೆಸ್ಡ್ ಔಟ್ ಆಗಿದ್ದಾರೆ ಈ ವ್ಯಕ್ತಿ. ಬಹಳ ಹ್ಯಾಪಿಯಾಗಿ ತುಂಬ ಖುಷಿಯಾಗಿರುವ ಎನರ್ಜಿಯಲ್ಲಿಲ್ಲ. ಓಕೆ, ತುಂಬ ಸ್ಟ್ರೆಸ್ಡ್ ಔಟ್ ಎನರ್ಜಿಯಲ್ಲಿದ್ದಾರೆ. ಸೊ ಈ ಸ್ಟ್ರೆಸ್ ಯಾವ ವಿಷಯಕ್ಕೆ ಬಂದಿರಬಹುದು ಅಂತ ನೋಡೋದಾದರೆ, ಮನಿ ಬಗ್ಗೆ ಇರ್ಬೋದು. ಇವರ ಲೈಫ್ನಲ್ಲಿ ಯಾವುದಾದ್ರೂ ಪರ್ಸ್ನಲ್ ಪ್ರಾಬ್ಲಮ್ ನಡೀತಾ ಇರ್ಬೋದು, ಅದರಿಂದ ಆಗಿರ್ಬೋದು. ಅಥವಾ ಇವರ ಲೈಫ್ನಲ್ಲಿ ಯಾವುದೋ ಒಂದು ಸಿಚುವೇಶನ್ ಇದ್ದರೆ ಅದರ ಸ್ಟ್ರೆಸ್ನಲ್ಲಿರ್ಬೋದು. ಯಾವ ಪೇಯ್ನ್, ಯಾವ ಟ್ರಬಲ್, ಯಾವ ಸ್ಟ್ರೆಸ್, ಯಾವ ಆ್ಯಂಗ್ಸೈಟಿ ಅವ್ರು ನಿಮಗೆ ಕೊಟ್ಟಿದ್ದಾರೋ ಅದನ್ನೇ ಈಗ ಅವರು ಮತ್ತೆ ರಿಸೀವ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯ ಎನರ್ಜಿ ಇದೆ. ಇಲ್ಲಿ ರೋಲ್ಸ್ ಎಕ್ಸ್ಚೇಂಜ್ ಆಗಿದೆ. ನಿನ್ನೆವರೆಗೂ ನೀವು ಯಾವ ಎನರ್ಜಿಯಲ್ಲಿದ್ದರೋ ಅಲ್ಲಿ ನಿಮಗೆ ಪೇಯ್ನ್ ಆಗ್ತಾಯಿತ್ತು, ಟ್ರಬಲ್ ಆಗ್ತಾಯಿತ್ತು. ಆದರೆ ಈಗ ನೀವು ಆ ಲೈಟ್ ಎನರ್ಜಿಗೆ ಬಂದಿರ್ಬೋದು. ಈಗ ನಿಮಗೆ ಹಿಂದಿನ ಹಾಗೆ ಆ್ಯಂಗ್ಸೈಟಿ ಅಥವಾ ಸ್ಟ್ರೆಸ್ ಆಗ್ತಾ ಇಲ್ಲ. ಆದರೆ ಈ ವ್ಯಕ್ತಿ ಈಗ ಆ ಎನರ್ಜಿಯಲ್ಲಿದ್ದಾರೆ. ಅಲ್ಲಿ ಹಿಂದೆ ನಿಮಗೆ ಪೇಯ್ನ್, ಟ್ರಬಲ್, ಆ್ಯಂಗ್ಸೈಟಿ ಫೀಲ್ ಆಗ್ತಾಯಿತ್ತು. ಈಗ ಅವರಿಗೆ ಅದೇ ಆ್ಯಂಗ್ಸೈಟಿ, ಅದೇ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ. ಸೊ ಇಲ್ಲಿ ನಿಮ್ಮಿಬ್ಬರ ನಡುವೆ ರೋಲ್ಸ್ ಎಕ್ಸ್ಚೇಂಜ್ ಆಗಿದೆ. ನಿನ್ನೆವರೆಗೆ ನೀವು ಯಾವ ಜಾಗದಲ್ಲಿದ್ದರೋ, ಯಾವ ಎನರ್ಜಿಯಲ್ಲಿದ್ದರೋ, ಇವತ್ತು ಈ ವ್ಯಕ್ತಿ ಅದೇ ಎನರ್ಜಿಯಲ್ಲಿದ್ದಾರೆ. ನಿನ್ನೆವರೆಗೆ ನಿಮ್ಮ ಪಾರ್ಟ್ನರ್ ಯಾವ ಎನರ್ಜಿಯಲ್ಲಿದ್ದರೋ ಇವತ್ತು ನೀವು ಎನರ್ಜಿಯಲ್ಲಿದ್ದೀರಾ. ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಒಂದು ಎಕ್ಸ್ಚೇಂಜ್ ನಡೀತಾ ಇದೆ. ಕಂಫರ್ಟ್ ಝೋನ್ ಆ್ಯಂಡ್ ಗೋ ವಿತ್ ಫ್ಲೋ ಎನರ್ಜಿ. ಇವರು ಅವರ ಕಂಫರ್ಟ್ ಝೋನ್ನಲ್ಲೇ ಇದ್ದಾರೆ. ಈ ಪರ್ಸನ್ ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ದೆ ಕಾಂಟ್ ಕಮ್ ಔಟ್ ಆಫ್ ದೇರ್ ಕಂಫರ್ಟ್ ಝೋನ್. ಯಾಕೆ ಅಂದರೆ ಅವ್ರು ಇನ್ನೂ ಆ ಥಿಂಗ್ಸನ್ನು ನ್ಯಾಚುರಲಿ ಹ್ಯಾಪನ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಸರೆಂಡರ್ ಮಾಡಿದ್ದಾರೆ. ಈ ಕನೆಕ್ಷನನ್ನು ಲೆಟ್ ಗೋ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ ನ್ಯಾಚುರಲಿ ಎಲ್ಲಿಗೆ ಹೋಗುತ್ತೆ, ಈ ರಿಲೇಷನ್ಶಿಪ್ನ ಫ್ಯೂಚರ್ ಏನು, ಅದು ನ್ಯಾಚುರಲಿ ಏನಾಗುತ್ತೆ ಅಂತ ಸ್ವತಃ ನೋಡಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಅವರು ಥಿಂಗ್ಸನ್ನು ನ್ಯಾಚುರಲಿ ಹ್ಯಾಪನ್ ಆಗೋದಕ್ಕೆ ಬಿಡ್ತಾ ಇದ್ದಾರೆ. ಈ ಗೋ ವಿತ್ ಫ್ಲೋ ಎನರ್ಜಿ ಅವರಿಗೆ ಎಷ್ಟು ಪೇಯ್ನ್ ಮತ್ತು ಎಷ್ಟು ಟ್ರಬಲ್ ಕೊಡ್ತಾಯಿದ್ರು ಅವರು ಅದೇ ಎನರ್ಜಿಯಲ್ಲಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಅವರು ಗೋ ವಿತ್ ಫ್ಲೋ ಎನರ್ಜಿಯಲ್ಲಿದ್ದಾರೆ. ಈ ಕನೆಕ್ಷನನ್ನು ಸರೆಂಡರ್ ಮಾಡಿದ್ದಾರೆ. ಅದಕ್ಕಾಗಿ ಇನ್ನೂ ಈ ವ್ಯಕ್ತಿ ಯಾವುದೇ ಡಿಸಿಷನನ್ನು ತಗೊಂಡಿಲ್ಲ. ಇನ್ನೂ ಯಾವುದೇ ದೊಡ್ಡ ಡಿಸಿಷನ್ ತಗೊಂಡಿಲ್ಲ. ನೆಕ್ಸ್ಟ್ ಆ್ಯಕ್ಷನ್ ಬಗ್ಗೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಮುಂದೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವೇರ್ನೆಸ್ ಆ್ಯಂಡ್ ಅನ್ಕಂಡೀಷ್ನಲ್ ಲವ್ ಎನರ್ಜಿ. ಈ ಪರ್ಸನ್ಗೆ ನಿಮ್ಮ ಮೇಲೆ ಎಷ್ಟು ಲವ್ ಇದೆ, ಎಷ್ಟು ಫೀಲಿಂಗ್ಸ್ ಇದೆ ಅನ್ನೋ ಅವೇರ್ನೆಸ್ ಇದೆಯಾ? ಎಸ್, ಈ ಪರ್ಸನ್ನಲ್ಲಿ ಆ ಅವೇರ್ನೆಸ್ ಬಂದಿದೆ. ನಿಮ್ಮ ಮೇಲೆ ತುಂಬ ಲವ್ ಇದೆ ಅನ್ನೋ ಅವೇರ್ನೆಸ್ ಎನರ್ಜಿಯಲ್ಲಿದೆ. ಸೊ ನಿಮ್ಮಿಂದ ಅವರು ತುಂಬ ವಿಷಯಗಳನ್ನು ರಿಸೀವ್ ಮಾಡಿದ್ದಾರೆ. ನೀವು ತುಂಬ ಎಫರ್ಟ್ಸ್ ಹಾಕಿದ್ದೀರಾ. ನೀವು ನಿಮ್ಮ ಪಾರ್ಟ್ನರ್ಗೆ ತುಂಬ ಅನ್ಕಂಡೀಷ್ನಲ್ ಲವ್ ಕೊಟ್ಟಿದ್ದೀರಾ. ಇವರು ಕೂಡ ನಿಮ್ಮ ಮೇಲೆ ಅನ್ಕಂಡೀಷ್ನಲ್ ಲವ್ ಮಾಡ್ತಿದ್ದಾರೆ. ಈಗ ಇವರ ಲವ್ ಕೂಡ ನಿಮ್ಮ ಮೇಲೆ ತುಂಬ ಜಾಸ್ತಿ ಇದೆ, ತುಂಬ ಫೀಲಿಂಗ್ಸ್ ಇದೆ. ಮೊದಲಿನ ಹಾಗೆ ಇಲ್ಲ. ಮೊದಲು ನೀವು ಎಫರ್ಟ್ಸ್ ಹಾಕಿದ್ರೆ ಇವರು ಎಫರ್ಟ್ಸ್ ಹಾಕ್ತಾಯಿದ್ರು. ಈಗ ಇವರ ಲವ್ ಅನ್ನೋದು ತುಂಬ ಅನ್ಕಂಡೀಷ್ನಲ್ ಆಗಿದೆ.
ಈಗ ಈ ಲವ್ನಲ್ಲಿ ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಡ್ತಾ ಇಲ್ಲ. ಹಾಗಾಗಿ ನಿಮಗೆ ಯಾವುದೇ ಆ್ಯಂಗಲ್ನಿಂದ ಇವರ ಲವ್ ಅನ್ಕಂಡೀಷ್ನಲ್ ಅಲ್ಲ ಅನ್ನಿಸ್ತಾ ಇದ್ದರೆ ಎನರ್ಜಿ ಪ್ರಕಾರ ನೋ. ಇವರು ಈಗ ನಿಮ್ಮ ಮೇಲೆ ಅನ್ಕಂಡೀಷ್ನಲ್ ಲವ್ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈ ವ್ಯಕ್ತಿಗೆ ಈಗ ಅವೇರ್ನೆಸ್ ಬಂದಿದೆ. ಅವರು ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಸೊ ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ರಿಯಲೈಸ್ ಆಗಿದೆ. ಈ ಕನೆಕ್ಷನ್ನ ಡೆಪ್ತ್ ಅವರಿಗೆ ಅರ್ಥ ಆಗ್ತಾ ಇದೆ. ಈ ಕನೆಕ್ಷನ್ನ ಗ್ರಾವಿಟಿ ಅವರಿಗೆ ಅರ್ಥ ಆಗ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಏನೋ ಸ್ಪೆಷಲ್ ಇದೆ. ಅದು ಸೋಲ್ಮೇಟ್ ಕನೆಕ್ಷನ್ ಆಗಿರ್ಬೋದು. ಸೊ ಏನೋ ತುಂಬ ಸ್ಪೆಷಲ್ ಇದೆ ಈ ಕನೆಕ್ಷನ್ನಲ್ಲಿ ಅನ್ನೋ ಫೀಲಿಂಗ್ ಅವ್ರಿಗೆ ಬಂದಿದೆ. ದೇರ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್ ಇನ್ ದಿಸ್ ಕನೆಕ್ಷನ್. ಸೊ ಇದು ಅವರ ಅವೇರ್ನೆಸ್. ನೀವು ಅವರಿಗೆ ತುಂಬ ಅನ್ಕಂಡೀಷ್ನಲ್ ಲವ್ ಕೊಟ್ಟಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈಗ ಅವರು ಕೂಡ ಅದೇ ಎನರ್ಜಿಯಲ್ಲಿದ್ದಾರೆ. ಎಸಿಟೇಷನ್ ಆ್ಯಂಡ್ ಫ್ರೆಂಡ್ಲಿ ಅಪ್ರೋಚ್ ಎನರ್ಜಿ. ಹಾಗಾದರೆ ಈ ಪರ್ಸನ್ ಎಕ್ಸ್ಪ್ರೆಸ್ ಯಾಕೆ ಮಾಡ್ತಾ ಇಲ್ಲ? ಇವರಿಗೆ ಫಿಯರ್ ಇದೆ, ಎಸಿಟೇಷನ್ ಇದೆ. ನಿಮ್ಮನ್ನು ಡೈರೆಕ್ಟಾಗಿ ಫೇಸ್ ಮಾಡೋದು ಹೇಗೆ, ನಿಮ್ಮ ಜೊತೆ ಮಾತಾಡೋದು ಹೇಗೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ಅವರು ನಿಮ್ಮ ಜೊತೆ ತುಂಬ ಬ್ಯಾಡಾಗಿ, ತುಂಬ ರೂಡಾಗಿ ನಡ್ಕೊಂಡಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಆ ಕಾರಣಕ್ಕೆ ಅವರನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ಈ ಪರ್ಸನ್ ಮೊದಲು ತುಂಬ ಲೈಟಾಗಿ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಒಂದು ಫ್ರೆಂಡ್ಲಿ ಅಪ್ರೋಚ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ಬೋದು. ನಿಮ್ಮ ಬಗ್ಗೆ ಮತ್ತೆ ತಿಳ್ಕೊಳ್ಳೋದಕ್ಕೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನಿಮ್ಮ ಫೀಲಿಂಗ್ಸ್ ಏನು, ನಿಮ್ಮೊಳಗೆ ಇವರ ಬಗ್ಗೆ ಇನ್ನೂ ಎಮೋಷನ್ಸ್ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ಯಾಕೆ ಅಂದರೆ ನಿಮ್ಮ ಬಿಹೇವಿಯರ್ ನೋಡಿದಾಗ ನಿಮ್ಮೊಳಗೆ ಇವರ ಬಗ್ಗೆ ಯಾವುದೇ ಫೀಲಿಂಗ್ಸ್ ಅಥವಾ ಎಮೋಷನ್ಸ್ ಉಳಿದಿಲ್ಲ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಮೊದಲು ನಿಮ್ಮನ್ನು ಗೊತ್ತು ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆಮೇಲೆ ಎಕ್ಸ್ಪ್ರೆಸ್ ಮಾಡಬೇಕು ಅವರ ಫೀಲಿಂಗ್ಸನ್ನು ಅಂತ ಅಂದ್ಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ಈ ಪರ್ಸನ್ಗೆ ತುಂಬ ಥಾಟ್ಸ್, ಓವರ್ ಥಿಂಕಿಂಗ್ ಅನ್ನೋದು ಬರ್ತಾ ಇದೆ. ಆದರೆ ಅವರು ನಿಮ್ಮ ಜೊತೆ ಎಷ್ಟೊಂದು ರೂಡಾಗಿ ಬಿಹೇವ್ ಮಾಡಿದ್ದಾರೆ ಅದರ ಬಗ್ಗೆ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ನೀವಿನ್ನೂ ಅವರನ್ನು ಲವ್ ಮಾಡ್ತೀರಾ ಅಥವಾ ನಿಜವಾಗ್ಲೂ ನ್ಯೂ ಬಿಗಿನಿಂಗ್ ಶುರು ಮಾಡಿದ್ದೀರಾ ಅನ್ನೋ ಪ್ರಶ್ನೆಗಳು ಅವ್ರಿಗೆ ಬರ್ತಾ ಇದೆ. ಈ ಕ್ವಶನ್ಗೆ ಆನ್ಸರ್ಸ್ ಹುಡುಕೋದಕ್ಕಾಗಿ ನಿಮ್ಮ ಮುಂದೆ ಒಂದು ಫ್ರೆಂಡ್ಲಿ ಅಪ್ರೋಚ್ ಇಡಬಹುದು. ಬ್ಯಾಲೆನ್ಸ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಇಲ್ಲಿ ಬ್ಯಾಲೆನ್ಸ್ ಬರುವಂತೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಅವರ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ ಅಥವಾ ಸ್ಟ್ರೆಸ್ ಇದ್ದರೂ ಅದನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಿಹೈಂಡ್ ದ ಸೀನ್ ಈಗ ತುಂಬ ಥಿಂಗ್ಸ್ ನಡೀತಾ ಇದೆ. ಅದು ನಿಮಗೆ ಕಾಣಿಸ್ತಾ ಇರ್ಬೋದು, ಗೊತ್ತಾಗದೇ ಇರ್ಬೋದು. ಬಟ್ ಈ ಪರ್ಸನ್ ಅವರ ಲೈಫ್ನಲ್ಲಿ ತುಂಬ ಥಿಂಗ್ಸನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾವುದೇ ಪರ್ಸ್ನಲ್ ಸ್ಟ್ರೆಸ್ ಇರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅದನ್ನೆಲ್ಲ ಸಾಲ್ವ್ ಮಾಡಬೇಕು, ಸಾರ್ಟ್ ಔಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದರ ನಂತರ ನಿಮ್ಮ ಕಡೆಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಥವಾ ಅವರ ಲೈಫ್ನಲ್ಲಿ ತುಂಬ ಅಚೀವ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇವರು ಫೈನಾನ್ಷಿಯಲಿ ತುಂಬ ಗ್ರೋ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ ನಿಮ್ಮಿಬ್ಬರ ನಡುವೆ ಫೈನಾನ್ಷಿಯಲ್ ಡಿಫ್ರೆನ್ಸಸ್ ಇರಬಹುದು. ನೀವು ಹೈ ಸ್ಟೇಟಸ್ನಲ್ಲಿರ್ಬೋದು. ಹಾಗಾಗಿ ಮೊದಲು ನಿಮ್ಮ ಸ್ಟ್ಯಾಟಸ್ಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಈಕ್ವಲ್ ಆಗಬೇಕು, ಆಮೇಲೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ರೀತಿ ಕೂಡ ಎನರ್ಜಿ ಇದೆ. ಅಥವಾ ಇವರು ಹಾರ್ಡ್ ವರ್ಕ್ ಮಾಡ್ತಿದ್ರೆ, ಫೈನಾನ್ಷಿಯಲಿ ಅರ್ನ್ ಮಾಡ್ತಾ ಇದ್ದರೆ, ಅವರು ಮಾಡ್ತಾ ಇರುವ ಈ ಎಲ್ಲ ಥಿಂಗ್ಸನ್ನು ನಿಮಗಾಗಿ ಅಚೀವ್ ಮಾಡಬೇಕು ಅಂತಲೂ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಯಾಕೆಂದರೆ ನೀವು ಮಾತ್ರ ಅವರ ಹ್ಯಾಪಿನೆಸ್ನಲ್ಲಿ ನಿಜವಾಗಿಯೂ ಹ್ಯಾಪಿ ಆಗುವ ಪರ್ಸನ್ ಅನ್ನೋ ಫೀಲಿಂಗ್ ಅವರಿಗಿದೆ. ರಿಗ್ರೆಟ್, ಲೈಸ್ ಆ್ಯಂಡ್ ಬ್ರೋಕನ್ ಟ್ರಸ್ಟ್ ಎನರ್ಜಿ. ಈ ಪರ್ಸನ್ ನಿಮ್ಮ ಜೊತೆ ಏನಾದರೂ ಸುಳ್ಳು ಹೇಳಿರ್ಬೋದು. ಪಾಸ್ಟಲ್ಲಿ ತುಂಬ ಥಿಂಗ್ಸ್ ನಿಮ್ಮಿಂದ ಹೈಡ್ ಮಾಡಿದ್ದಾರೆ. ಆ್ಯಂಡ್ ಯು ನೋ ಇಟ್. ನಿಮಗೆ ಚೆನ್ನಾಗಿ ಗೊತ್ತಿದೆ ಈ ಪರ್ಸನ್ ನಿಮ್ಮಿಂದ ಎಷ್ಟು ಥಿಂಗ್ಸ್ ಹೈಡ್ ಮಾಡಿದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತಿರ್ಬೋದು. ಸೊ ನೀವು ಈ ವಿಷಯದ ಬಗ್ಗೆ ತುಂಬ ವೆಲ್ ಅವೇರ್ ಆಗಿದ್ದೀರಾ. ಈ ಪರ್ಸನ್ ಎಷ್ಟು ಥಿಂಗ್ಸ್ ನಿಮ್ಮಿಂದ ಹೈಡ್ ಮಾಡಿದ್ದಾರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಇದೆಲ್ಲದರಿಂದ ನಿಮಗೂ ಕೂಡ ತುಂಬ ಹರ್ಟ್ ಆಗಿದೆ. ನೀವು ತುಂಬ ಬೇಸರದಲ್ಲಿರುವಂತಹ ಎನರ್ಜಿಯಲ್ಲಿದ್ರಿ. ಕನ್ಫೆಷನ್ ಆ್ಯಂಡ್ ಟ್ರುತ್ ಎನರ್ಜಿ. ಬಟ್ ಈಗ ಇವರು ನಿಮ್ಮ ಕಡೆಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ದೇ ವಾಂಟ್ ಟು ಕಮ್ ಟುವರ್ಡ್ಸ್ ಯು. ಆದರೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ನೀವು ಅವರನ್ನು ಫರ್ಗಿವ್ ಮಾಡೋದಿಲ್ಲ ಅನ್ನೋದು ಅವರಿಗೆ ಅನ್ನಿಸ್ತಾ ಇದೆ. ನೀವು ಅವರನ್ನು ರಿಜೆಕ್ಟ್ ಮಾಡ್ಬೋದು ಅನ್ನೋ ಭಯ ಇದೆ. ಯಾಕೆ ಅಂದರೆ ನೀವು ಅವರನ್ನು ಟ್ರಸ್ಟ್ ಮಾಡೋದಿಲ್ಲ. ಬಟ್ ಈಗ ಈ ಪರ್ಸನ್ಗೆ ನಿಮ್ಮ ಮುಂದೆ ಕನ್ಫೆಸ್ ಮಾಡಬೇಕಾದ ಕೆಲವು ಥಿಂಗ್ಸ್ ಇದೆ. ಇವರು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಮುಂದೆ ಕನ್ಫೆಸ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಮುಂದೆ ಟ್ರುತ್ತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಟ್ರಸ್ಟನ್ನು ಮತ್ತೆ ವಿನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಈ ಸಲ ತುಂಬ ಬೇಗ ನಿಮ್ಮ ಕಡೆ ಬರಬೇಕು ಅನ್ನೋ ಫೀಲಿಂಗ್ ಇದೆ. ಹೆಚ್ಚು ಟೈಮ್ ತೊಗೊಳೋದಕ್ಕೆ ಬಯಸ್ತಾ ಇಲ್ಲ.
ನೀವು ಅವರ ಮಾತನ್ನು ಕೇಳೋದಕ್ಕೆ ಓಪನ್ ಮನಸ್ಸಿನಿಂದ ರೆಡಿ ಇದ್ದೀರಾ ಅನ್ನೋದು ಅವ್ರಿಗೆ ಅನಿಸಿದ್ರೆ ತುಂಬ ಸೂನ್ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಆದರೆ ಈಗ ನಿಮ್ಮನ್ನು ಕ್ಲೋಸ್ಡ್ ಮೈಂಡ್ಸೆಟ್ನಲ್ಲಿ ನೋಡ್ತಾ ಇದ್ದಾರೆ, ಹಾಗಾಗಿ ಅವರ ಅಪ್ರೋಚ್ ನಿಮ್ಮ ಕಡೆಗೆ ಬರ್ತಾ ಇಲ್ಲ. ಬಟ್ ಈ ಪರ್ಸನ್ ಅಪ್ರೋಚ್ ತುಂಬಾ ಬೇಗ ಮಾಡ್ತಾರೆ ಅನ್ನೋ ಎನರ್ಜಿ ಇದೆ. ವೆರಿ ಸೂನ್ ನಿಮ್ಮಿಂದ ದೂರ ಇರೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಕ್ಲಾರಿಟಿ ಕೊಡಬೇಕು, ಕನ್ಫೆಸ್ ಕೊಡಬೇಕು, ಎಲ್ಲವನ್ನು ಹೇಳ್ಕೊಡ್ಬೇಕು. ಅದರ ನಂತರ ನೀವು ಅವ್ರ ಜೊತೆ ಇರಬೇಕು ಅಂತ ಬಯಸ್ತೀರಾ ಅಥವಾ ಬೇಡವಾ ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಆದರೆ ಅದಕ್ಕೂ ಮೊದಲು ಅವರ ಮಾತನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋದು ಇವರ ಡಿಸೈರ್. ಅವರ ಲವ್ವನ್ನು ಪ್ರೂವ್ ಮಾಡೋದಕ್ಕೆ ಕನಿಷ್ಠ ಒಂದು ಚಾನ್ಸ್ ಆದರೂ ಸಿಗಬೇಕು ಅನ್ನೋ ಫೀಲಿಂಗ್ ಅವರಿಗಿದೆ. ಅಟ್ಲೀಸ್ಟ್ ಒಂದು ಚಾನ್ಸ್, ಒಂದು ಲಾಸ್ಟ್ ಚಾನ್ಸ್ ಅವರಿಗೆ ಸಿಗಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದೆ. ನ್ಯೂ ಬಿಗಿನಿಂಗ್ ಆ್ಯಂಡ್ ಪ್ಯೂರ್ ಇಂಟೆನ್ಷನ್ಸ್ ಎನರ್ಜಿ. ಇವರ ಇಂಟೆನ್ಷನ್ ಈಗ ಹೇಗಿದೆ? ಸೊ ಎನರ್ಜಿ ಪ್ರಕಾರ ತುಂಬ ಬೇಗ ನಿಮ್ಮ ಕಡೆ ಬರಬೇಕು ಅನ್ನೋ ಅರ್ಜೆಂಟ್ ಇದೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಎಂಡ್ ಮಾಡಬೇಕು ಅನ್ನೋದು ಇವರಿಗೆ ತುಂಬ ಸ್ಟ್ರಾಂಗ್ ಆಗಿರೋ ಡಿಸೈರ್. ಸೊ ತುಂಬ ಬೇಗ ಬರುವ ಎನರ್ಜಿಯಲ್ಲಿದ್ದಾರೆ. ಎಲ್ಲ ಥಿಂಗ್ಸನ್ನು ತುಂಬ ಬೇಗ ಕ್ಲಿಯರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ನಿಮ್ಮ ಕಡೆಗೆ ಬರೋದಕ್ಕೆ ಅವರ ಇಂಟೆನ್ಷನ್ಸ್ ಹೇಗಿದೆ? ಇವರು ತುಂಬ ಥಿಂಕ್ ಮಾಡಿ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ಇವರ ಇಂಟೆನ್ಷನ್ಸ್ ನಿಮ್ಮ ಕಡೆ ತುಂಬ ಪಾಸಿಟಿವ್ ಆಗಿದೆ. ಬಹುಶಃ ಇವರಿಗೆ ಅವರ ಮಿಸ್ಟೇಕ್ಸ್ನ ಅವೇರ್ನೆಸ್ ಬಂದಿದೆ. ಅವರಿಂದ ಏನು ಮಿಸ್ಟೇಕ್ಸ್ ಆಗಿದೆ ಅನ್ನೋದು ರಿಯಲೈಸ್ ಆಗಿದೆ. ಸೊ ಈ ಸಲ ಅವರು ಇಂಟೆನ್ಷನ್ಸ್ ತುಂಬ ಪ್ಯೂರ್ ಆಗಿದೆ. ಯಾಕೆಂದರೆ ಈಗ ನಿಮ್ಮ ಕಡೆ ಬರಬೇಕು ಅಂತ ಬಯಸಿದ್ರು ನಿಮ್ಮ ಜೊತೆ ಯಾವುದೇ ಸುಳ್ಳು ಹೇಳೋದಕ್ಕೆ ಬಯಸ್ತಾ ಇಲ್ಲ, ಯಾವುದೇ ರೂಡಾಗಿ ಬಿಹೇವ್ ಮಾಡೋದಕ್ಕೆ ಬಯಸ್ತಾ ಇಲ್ಲ, ನಿಮ್ಮ ಹರ್ಟ್ ಮಾಡೋದಕ್ಕೆ ಬಯಸ್ತಾ ಇಲ್ಲ, ನಿಮಗೆ ಪೇಯ್ನ್ ಅಥವಾ ಟ್ರಬಲ್ ಕೊಡಬೇಕು ಅನ್ನೋ ಇಂಟೆನ್ಷನ್ಸ್ ಅವರಲ್ಲಿ ಇಲ್ಲ. ಇವರಿಂದ ನಿಮಗೆ ಬಂದ ಪೇಯ್ನ್ ಇವರಿಂದಲೇ ಬಂದಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ನೀವು ಇವರ ಕಾರಣಕ್ಕೆ ಕ್ರೈ ಮಾಡಿದರೆ, ಕಣ್ಣೀರು ಹಾಕಿದರೆ ಅದಕ್ಕೂ ಇವರೇ ಕಾರಣ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ಈಗ ನಿಮ್ಮನ್ನು ಯಾವುದೇ ಪೇಯ್ನ್ ಅಥವಾ ಟ್ರಬಲ್ ಕೊಡಬೇಕು ಅನ್ನೋ ಇಂಟೆನ್ಷನ್ಸ್ ಇವರಿಗಿಲ್ಲ. ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಅಪ್ರೋಚ್ ಎನರ್ಜಿ. ನಿಮ್ಮ ಕಡೆಗೆ ಬರೋದಕ್ಕೆ ಯಾವುದೇ ಪ್ಲ್ಯಾನ್ ಅಥವಾ ಸ್ಟ್ರಾಟಜಿ ಮಾಡ್ತಾ ಇಲ್ಲ. ಒಂದು ಎಕ್ಸ್ಕ್ಯೂಸ್ ಬೇಕಷ್ಟೇ, ಒಂದು ರೀಸನ್ ಬೇಕು. ಡೈರೆಕ್ಟಾಗಿ ನಿಮ್ಮ ಮುಂದೆ ಬಂದರೆ ನೀವು ಅವರನ್ನು ಇಗ್ನೋರ್ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಒಂದು ಎಕ್ಸ್ಕ್ಯೂಸ್ ಜೊತೆ ನಿಮ್ಮ ಜೊತೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ನೀವು ಅವರನ್ನು ಇಗ್ನೋರ್ ಮಾಡೋದಕ್ಕೆ ಆಗದೇ ಇರುವಂತಹ ಒಂದು ಆಫರ್ ಕೂಡ ಕೊಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿದೆ. ಅಂತ ಆ ಆಫರನ್ನು ನೀವು ರಿಜೆಕ್ಟ್ ಮಾಡೋದಕ್ಕೆ ಆಗದೇ ಇರಬಹುದು. ಸೊ ಅವರು ನಿಮ್ಮ ಕಡೆ ಬರೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಟ್ರೂ ಲವ್ ಆ್ಯಂಡ್ ಡೀಪ್ ಅಟ್ರಾಕ್ಷನ್ ಎನರ್ಜಿ. ಈಗ ಇವರೊಳಗೆ ನಿಮ್ಮ ಬಗ್ಗೆ ಟ್ರೂ ಲವ್ ಅನ್ನೋದಿದೆ. ಈ ಲವ್ ಈಗ ಫ್ಲವರ್ ಆಗ್ತಾ ಇರುವಂತಹ ಎನರ್ಜಿಯಲ್ಲಿದೆ. ಈಗ ಅವರು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮೊದಲಿಗಿಂತ ಹೆಚ್ಚು ಅಡೋರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅಡ್ಮೈರ್ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ಗೆ ಬಂದಿರೋದಕ್ಕೆ ಅವರನ್ನು ತುಂಬ ಲಕ್ಕಿ ಅಂತ ಭಾವಿಸ್ತಾ ಇದ್ದಾರೆ. ನೀವು ಅವ್ರ ಜೊತೆ ಇದ್ದಾಗ ಅವರ ಲೈಫ್ನಲ್ಲಿ ಎಲ್ಲವೂ ಎಷ್ಟು ಈಸಿಯಾಗಿ ನಡೀತಾ ಇತ್ತು, ಎಷ್ಟು ಈಸಿಲಿ ಆಗ್ತಾ ಇತ್ತು ಅನ್ನೋದನ್ನು ಈಗ ಅವರು ರಿಯಲೈಸ್ ಮಾಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಅವರ ಲೈಫ್ನಲ್ಲಿ ಸ್ಟ್ರೆಸ್ ಇರಲಿಲ್ಲ, ಪ್ರಾಬ್ಲಮ್ಸ್ ಇರಲಿಲ್ಲ. ನೀವು ದೂರ ಆದಮೇಲೆ ಅವರ ಲೈಫ್ನಲ್ಲಿ ತುಂಬ ಸ್ಟ್ರೆಸ್ ಮತ್ತು ಪ್ರಾಬ್ಲಮ್ಸ್ ಬಂದಿದೆ. ನೀವು ದೂರ ಆದ ಮೇಲೆ ಅವರ ಲೈಫ್ ತುಂಬ ಡಿಫಿಕಲ್ಟ್ ಆಗಿದೆ ಅನ್ನೋ ಫೀಲಿಂಗ್ ಅವರಿಗಿದೆ. ನಿಮ್ಮ ಆರಾ, ನಿಮ್ಮ ಎನರ್ಜಿ, ನಿಮ್ಮ ಲುಕ್ ಅವರ ಜೊತೆ ಇದ್ದಾಗ ಅವರು ಅವರ ಲೈಫ್ನಲ್ಲಿ ಸಕ್ಸಸ್ ಆಗ್ತಾಯಿದ್ರು ಅನ್ನೋ ಫೀಲಿಂಗ್ ಅವರಿಗಿದೆ. ಆದರೆ ನೀವು ದೂರ ಆದಮೇಲೆ ಅವರ ಡೌನ್ಫಾಲ್ ಶುರುವಾಯಿತು, ಅವರ ಲೈಫ್ನಲ್ಲಿ ಚಾಲೆಂಜಸ್ ಶುರುವಾಯಿತು. ಸೊ ನೀವು ಅವರ ಲೈಫ್ಗೆ ಎಷ್ಟು ಲಕ್ಕಿ ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಈ ಪರ್ಸನ್ಗೆ ಲಿಟ್ರಲಿ ತುಂಬ ಲಕ್ಕಿ. ನೀವು ಅವರ ಲೈಫ್ಗೆ ಬಂದಿದ್ದಕ್ಕೆ ಅವರು ಅವರನ್ನು ತುಂಬ ಬ್ಲೆಸ್ಡ್ ಅಂತ ಭಾವಿಸ್ತಾ ಇದ್ದಾರೆ, ತುಂಬ ಗ್ರೇಟ್ಫುಲ್ ಕೂಡ ಆಗಿದ್ದಾರೆ. ಈಗ ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮೊದಲಿಗಿಂತ ಹೆಚ್ಚು ಲೈಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೊದಲು ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ಏನು ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿರಲಿಲ್ಲ, ಅವೇರ್ನೆಸ್ ಇರಲಿಲ್ಲ. ಅವರ ಡಿಸೈರ್ಸ್ ಮತ್ತು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಕೂಡ ಮಾಡೋದಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಆದರೆ ಈಗ ಅವರು ಅವರ ಫೀಲಿಂಗ್ಸ್ ಬಗ್ಗೆ ಅವೇರ್ ಆಗಿದ್ದಾರೆ. ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಸೊ ಅದಕ್ಕಾಗಿ ಈಗ ಈ ಪರ್ಸನ್ ಈ ಕನೆಕ್ಷನಲ್ಲಿ ಫುಲ್ ಎಫರ್ಟ್ಸ್ ಹಾಕೋದಕ್ಕೆ ಬಯಸ್ತಾ ಇದ್ದಾರೆ. ಈ ಪರ್ಸನ್ ತುಂಬ ಎಫರ್ಟ್ ಕೊಟ್ಟು ಅವರ ಲವ್ವನ್ನು ಪ್ರೂವ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಲವ್ ತುಂಬ ಜಾಸ್ತಿ ಇದೆ ನಿಮ್ಮ ಮೇಲೆ. ನಿಮ್ಮ ಕಡೆ ತುಂಬ ಲವ್, ಅಬ್ಸೆಷನ್ ಆ್ಯಂಡ್ ಅಟ್ರಾಕ್ಷನ್ ಇದೆ. ಡಿಸ್ಅಗ್ರಿಮೆಂಟ್ ಆ್ಯಂಡ್ ಈಗೋ ಎನರ್ಜಿ. ನಿಮ್ಮಿಬ್ಬರ ನಡುವೆ ಹಿಂದೆ
ಯಾವುದಾದ್ರೂ ಫೈಟ್ ಆಗಿರ್ಬೋದು, ಯಾವುದಾದ್ರೂ ಜಗಳ ನಡೆದಿರ್ಬೋದು, ಅದರ ನಂತರ ಸಪ್ರೇಷನ್ ಅನ್ನೋದು ಬಂದಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರ್ಬೋದು, ಫೈಟ್ ಆಗಿರ್ಬೋದು, ಕಮ್ಯುನಿಕೇಷನ್ ನಿಂತಿರ್ಬೋದು, ಆ ಪಾಸಿಬಿಲಿಟಿ ಕೂಡ ಇದೆ. ಕೆಲವು ಡಿಸಗ್ರಿಮೆಂಟ್ ಆಗಿರ್ಬೋದು. ಈ ಕನೆಕ್ಷನಲ್ಲಿ ಈ ವಿಷಯ ಒಂದೊಂದಾಗಿ ರಿಸಾಲ್ವ್ ಆಗ್ತಾ ಇರುವಂತಹ ಎನರ್ಜಿಯಲ್ಲಿದೆ. ಸೊ ಈ ಪರ್ಸನ್ ನಿಮ್ಮ ಮುಂದೆ ಬಂದು ಏನೇ ಮಾತಾಡಿದ್ರು ಅದರಲ್ಲಿ ಕೆಲವು ಥಿಂಗ್ಸ್ಗೆ ನೀವು ಡಿಸಗ್ರಿ ಮಾಡ್ಬೋದು. ಹಾಗಾಗಿ ನೀವು ನಿಮ್ಮ ವರ್ಡ್ಸನ್ನು ತುಂಬ ಥಿಂಕ್ ಮಾಡಿ ಯೂಸ್ ಮಾಡಬೇಕು. ಯಾಕೆಂದರೆ ಈ ಪರ್ಸನ್ ತುಂಬ ಈಗೋಸ್ಟಿಕ್ ಕೂಡ ಆಗಿದ್ದಾರೆ. ನಿಮ್ಮಿಬ್ಬರ ನಡುವೆ ಡಿಸಗ್ರಿಮೆಂಟ್ ಬಂದಾಗ ಇವರು ಅವರ ಈಗೋ ಮತ್ತು ಪ್ರೈಡನ್ನು ಸೈಡ್ಗೆ ಇಟ್ಕೊಂಡು ನಿಮ್ಮ ಕಡೆ ಬರಬಹುದು. ಆದರೆ ನಿಮ್ಮ ಮುಂದೆ ಬಂದ ಮೇಲೆ ಮತ್ತೆ ಇವರ ಈಗೋ ಆ್ಯಕ್ಟಿವೇಟ್ ಆಗಬಹುದು. ಈಗೋ ಬಂದು ನಿಮಗೆ ಏನಾದರೂ ಹೇಳ್ಬೋದು ಅಥವಾ ನೀವು ಕೂಡ ಏನಾದರೂ ಹೇಳ್ಬೋದು. ಆ ಕಾರಣಕ್ಕೆ ನಿಮ್ಮಿಬ್ಬರ ನಡುವೆ ಮತ್ತೆ ಡಿಸ್ಅಗ್ರಿಮೆಂಟ್ ಆಗ್ಬೋದು. ಹಾಗಾಗಿ ಅವರಿಗೆ ಭಯವಾಗಿದ್ದನ್ನೇ ಮತ್ತೆ ಫೇಸ್ ಮಾಡಬೇಕಾಗ್ಬೋದು. ನಾವು ಯಾವುದೋ ವಿಷಯದ ಬಗ್ಗೆ ತುಂಬ ಫಿಯರ್ ಮಾಡಿದಾಗ ಅದೇ ವಿಷಯವನ್ನು ಮ್ಯಾನಿಫೆಸ್ಟ್ ಮಾಡಿಕೊಂಡ ಹಾಗೆ ಇದು ಆಗ್ಬೋದು. ಅವರಿಗೆ ಥಿಂಗ್ಸ್ ಇನ್ನಷ್ಟು ಹಾಳಾಗಿದೆ ಅಂತ ಅನ್ನಿಸ್ಬೋದು, ಇನ್ನಷ್ಟು ಬ್ಯಾಡ್ ಆಗಬಾರ್ದು, ತುಂಬ ದೂರ ಹೋಗಬಾರ್ದು ಅನ್ನೋ ಫಿಯರ್ ಇದೆ. ಅದು ಅವರ ಮನಸ್ಸಿನಲ್ಲಿದ್ದರೆ ಅದೇ ರೀತಿಯಲ್ಲಿ ಥಿಂಕ್ಸ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಪರ್ಸನ್ ನಿಮ್ಮ ಕಡೆ ಬಂದರೂ ನೀವು ನಿಮ್ಮ ವರ್ಡ್ಸನ್ನು ತುಂಬ ಥಿಂಕ್ ಮಾಡಿ ಯೂಸ್ ಮಾಡಬೇಕು. ಈ ಪರ್ಸನ್ ಮೊದಲು ಬಂದರೆ ಜಸ್ಟ್ ಲಿಸನ್ ಟು ದೆಮ್. ಅವರು ಹೇಳೋದನ್ನು ಕೇಳಿ ಅಂಡರ್ಸ್ಟ್ಯಾಂಡ್ ಮಾಡಿ, ಅವರು ಅವರ ಮಾತನ್ನು ನಿಮ್ಮ ಮುಂದೆ ಓಪನ್ ಆಗಿ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಒಂದು ಕಂಫರ್ಟ್ ಸ್ಪೇಸ್ ಕೊಡಿ. ಅವರು ಅವರ ಫೀಲಿಂಗ್ಸನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಲಿ. ನೀವು ಕೂಡ ಅವರ ಮಾತನ್ನು ಕೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಅವರಿಗೆ ನಿಮ್ಮಿಂದ ಆ ಕಂಫರ್ಟ್ ಝೋನ್ ಮತ್ತು ಕಂಫರ್ಟ್ ಸ್ಪೇಸ್ ಬೇಕಾಗಿದೆ. ಸೊ ನೀವು ಕೂಡ ತಾಳ್ಮೆಯಿಂದ ಅವರು ಹೇಳೋದನ್ನು ಕೇಳಿ. ನೀವು ನಿಮ್ಮ ಈಗೋ ಅನ್ನು ಮಧ್ಯ ತಂದರೆ ಅವರ ಈಗೋ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಿಮ್ಮಿಬ್ಬರ ನಡುವೆ ಡಿಸ್ಅಗ್ರಿಮೆಂಟ್ ಅಥವಾ ಇನ್ನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ಬೋದು. ಹಾಗಾಗಿ ಮೊದಲು ಅವರು ಬಂದಾಗ ಅವರ ಮಾತನ್ನು ಕೇಳಿ. ಯಾರನ್ನೂ ಕೇಳದೆ, ನಿಮ್ಮ ಮನಸ್ಸನ್ನು ಕೇಳದೆ ಅವರ ಬಗ್ಗೆ ಜಡ್ಜ್ಮೆಂಟ್ ಅಥವಾ ಬೇರೆ ರೀತಿಯ ಯೋಚನೆ ಮಾಡೋದು ಸರಿಯಲ್ಲ. ಹಾಗಾಗಿ ಅವರ ಮಾತನ್ನು ಕೇಳಿ. ಅವರಿಗೆ ಅವರನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕನಿಷ್ಠ ಒಂದು ಚಾನ್ಸ್ ಕೊಡಿ. ಆಮೇಲೆ ಡಿಸಿಷನ್ ನೀವು ತಗೊಳ್ಳಿ. ಡಿಸಿಷನ್ ಆ್ಯಂಡ್ ಪ್ರಾಕ್ಟಿಕಲ್ ಚಾಯ್ಸ್ ಎನರ್ಜಿ. ಈ ಡಿಸಿಷನನ್ನು ನಿಮ್ಮ ಪಾರ್ಟ್ನರ್ ನಿಮ್ಮ ಕೈಯಲ್ಲೇ ಇಟ್ಟಿದ್ದಾರೆ. ನೀವು ಏನು ಬಯಸ್ತೀರಾ, ಈ ಕನೆಕ್ಷನ್ನಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು, ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಸೊ ಫೈನಲ್ ಡಿಸಿಷನ್ ನಿಮ್ಮದೇ. ನಿಮಗೆ ಇವ್ರ ಜೊತೆ ಇರಬಹುದು, ಈ ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಅಥವಾ ನಿಮ್ಮ ಮನಸ್ಸಿಗೆ ಬೇಡ ಅಂದರೆ ನೀವು ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರ್ಬೋದು. ಸೊ ಅವರ ವರ್ಡ್ಸ್ ಮತ್ತು ಆ್ಯಕ್ಷನ್ ಮ್ಯಾಚ್ ಆಗ್ತಾ ಇದ್ದರೆ ನೀವು ಅವ್ರಿಗೆ ಮತ್ತೊಂದು ಚಾನ್ಸನ್ನು ಕೊಡ್ಬೋದು. ಆದರೆ ನಿಮಗೆ ಇನ್ನೂ ಡಿಸಿಷನ್ ತೊಗೊಳೋದಕ್ಕೆ ಆಗ್ತಾ ಇಲ್ಲ ಅನಿಸಿದ್ರೆ, ನಿಮಗೆ ಟೈಮ್ ಬೇಕು ಅನಿಸಿದ್ರೆ ಥಿಂಕ್ ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡಿ, ನಂತರ ಡಿಸಿಷನ್ ತೊಗೊಳ್ಳಿ. ಒಮ್ಮೆಲ್ಲೇ ಸಡನ್ನಾಗಿ ನಿಮ್ಮ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಡಿ. ಒಂದೇ ಸಲ ಅವರ ಜೊತೆ ತುಂಬ ಎಮೋಷ್ನಲ್ ಆಗಬೇಡಿ. ನೀವಿಲ್ಲಿ ಪ್ರಾಕ್ಟಿಕಲ್ ಡಿಸಿಷನನ್ನು ತಗೊಳ್ಬೇಕು. ಯಾಕೆಂದರೆ ಈ ಸಿಚುವೇಷನ್ನಲ್ಲಿ ನೀವು ತಗೊಳ್ಳುವಂತಹ ಡಿಸಿಷನ್ ಮುಂದಿನ ನಿಮ್ಮ ದಿನಗಳ ಮೇಲೆ ಡಿಸೈಡ್ ಮಾಡ್ಬೋದು. ನಿಮ್ಮ ಮುಂದೆ ಇರುವ ಮುಂದಿನ ದಿನಗಳ ಡಿಸಿಷನ್ ಮೇಲೆ ಈಗ ತಗೊಳ್ಳುವಂತಹ ಆತುರದ ಡಿಸಿಷನ್ ಡಿಪೆಂಡ್ ಆಗ್ಬೋದು. ಹಾಗಾಗಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಬೇಕು. ಅವರನ್ನು ಲಿಸನ್ ಮಾಡಿ. ನೀವು ಅವರ ಮಾತು ಕೇಳಿದಾಗ ಅವರ ಬಗ್ಗೆ ನೀವು ಇಟ್ಕೊಂಡಿರುವ ಏನೇ ಥಿಂಕಿಂಗ್ ಇದ್ದರೂ ಕೂಡ, ಓವರ್ ಥಿಂಕಿಂಗ್ ಇದ್ದರೂ ಕೂಡ, ಅಥವಾ ಕೆಲವು ಚೇಂಜಸ್ಗಳು ನಿಮ್ಮಲ್ಲೇ ಬರಬಹುದು, ನಿಮ್ಮ ಮನಸ್ಥಿತಿಯಲ್ಲೇ ಬರಬಹುದು. ಅವರನ್ನು ನೀವು ಟ್ರಸ್ಟ್ ಮಾಡದೇ ಇದ್ದರೆ ನೀವು ಅವರನ್ನು ಟ್ರಸ್ಟ್ ಮಾಡ್ಬೋದು. ಅವರ ಮಾತನ್ನು ಮೊದಲು ಕೇಳಿ, ನಂತರ ನಿಮ್ಮ ಡಿಸಿಷನನ್ನು ಹೇಳಿ. ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಎನರ್ಜಿ. ಈ ಪರ್ಸನ್ ಅವರ ಲೈಫ್ನಲ್ಲಿ ಈಗಾಗಲೇ ತುಂಬ ಥಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಅವರ ಮಾತನ್ನು ಕೇಳಿದಾಗ ನಿಮ್ಮ ಪರ್ಸ್ಪೆಕ್ಷನ್ ಚೇಂಜ್ ಆಗ್ಬೋದು. ನೀವು ಅವರನ್ನು ಈಗ ತಪ್ಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇರ್ಬೋದು. ಆ ವ್ಯಕ್ತಿಯನ್ನು ನೀವು ಕೆಲವೊಂದು ಸಲ ಹೇಟ್ ಮಾಡ್ತಾ ಇರ್ಬೋದು. ಆದರೆ ಅವರ ಸೈಡ್ ಸ್ಟೋರಿ ಕೇಳಿದಾಗ ನಿಮ್ಮ ಮನಸ್ಥಿತಿ ಅನ್ನೋದು ಚೇಂಜ್ ಆಗ್ಬೋದು. ಎವರಿ ಸ್ಟೋರಿ ಆಸ್ ಟೂ ಸೈಡ್ಸ್. ಎರಡೂ ಜನರ ನಡುವೆ ಒಂದು ಸ್ಟೋರಿ ಇದ್ದರೆ ಅದು ಎರಡೂ ಸೈಡ್ಸ್ನಿಂದ ಇರುತ್ತೆ. ನಿಮ್ಮ ಸೈಡ್ ಸ್ಟೋರಿ ನಿಮಗೆ ಗೊತ್ತಿದೆ, ಆದರೆ ನಿಮ್ಮ ಪಾರ್ಟ್ನರ್ನ ಸೈಡ್ ಸ್ಟೋರಿ ಕೂಡ ನೀವು ಕೇಳಬೇಕು. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಆಮೇಲೆ ಡಿಸಿಷನ್ ತಗೊಳ್ಬೇಕು. ಅಂದರೆ ಇಲ್ಲಿ ತಪ್ಪು ಇಬ್ಬರದು ಆಗಿರ್ಬೋದು. ನಿಮ್ಮ ಸೈಡ್ ಮಾತ್ರ ನೀವು ಅಗ್ರಿ ಮಾಡ್ತಾ ಹೋದರೆ ಅವರ ಸೈಡನ್ನು ನೀವು ಕೇಳಬೇಕು. ಅವರ ಸೈಡನ್ನು ಲಿಸನ್ ಮಾಡಿ. ನಿಮ್ಮ ಸ್ಟೋರಿಯಲ್ಲಿ ಅವರನ್ನು ವಿಲನ್ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಅದು ರೈಟ್ ಅಲ್ಲ. ಅಟ್ಲೀಸ್ಟ್ ಅವರ ಸೈಡನ್ನು ಕೇಳಿ. ಯಾಕೆಂದರೆ ಅದು ನಿಮ್ಮ ಪರ್ಸ್ಪೆಕ್ಷನನ್ನು ಚೇಂಜ್ ಮಾಡ್ಬೋದು. ನಿಮ್ಮ ಪಾರ್ಟ್ನರ್ ನೀವು ಅವರನ್ನು ರಾಂಗ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡಬಾರ್ದು ಅಂತ ಬಯಸ್ತಾ ಇದ್ದಾರೆ.
ಸೊ ನಿಮ್ಮ ಜೊತೆ ಗುಡ್ ಟರ್ಮ್ಸ್ನಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಪರ್ಸನ್ ಈಗಾಗಲೇ ಅವರ ಲೈಫ್ನಲ್ಲಿ ತುಂಬ ಥಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನಿಮ್ಮ ಕಡೆ ಬರ್ತಾ ಇದ್ದಾರೆ. ಅವರಿಗೆ ಈಗಾಗಲೇ ಪೇಯ್ನ್ ಸಿಕ್ಕಿದೆ. ಅವರ ಲೈಫ್ನಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಅವರಿಗಾಗಿದೆ. ತುಂಬ ಥಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ನೀವೀಗ ರಿವೆಂಜ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಅವರನ್ನು ರಿಜೆಕ್ಟ್ ಮಾಡಬೇಕು, ಇನ್ಸಲ್ಟ್ ಮಾಡಬೇಕು, ಹಳೆಯ ಥಿಂಗ್ಸ್ ನೆನಪಿಸ್ಬೇಕು, ಪಾಸ್ಟಲ್ಲಿ ಹೇಳಿದ್ದನ್ನು ನೆನಪಿಸ್ಬೇಕು, ಅವರ ಮಿಸ್ಟೇಕ್ಸ್ ಎಲ್ಲವನ್ನು ಹೇಳಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ರೆ ರಿಯೂನಿಯನ್ ಹೇಗಾಗುತ್ತೆ? ಆಗ ನಿಮ್ಮ ಸೈಡ್ನಿಂದ ಬ್ಲಾಕೇಜಸ್ ಬರ್ಬೋದು. ಹಾಗಾಗಿ ನಿಮ್ಮ ಸೈಡ್ನಲ್ಲಿ ಇರುವ ಬ್ಲಾಕೇಜಸನ್ನು ನೀವು ರಿಮೂವ್ ಮಾಡಬಹುದು. ಅವರ ಸೈಡ್ನ ಬ್ಲಾಕೇಜಸ್ ರಿಮೂವ್ ಮಾಡೋದು ನಿಮ್ಮ ಕೈಯಲ್ಲಿಲ್ಲ. ಇಟ್ಸ್ ಓನ್ಲಿ ಅಪ್ ಟು ಯು. ನಿಮ್ಮ ಕಂಟ್ರೋಲ್ನಲ್ಲಿ ಇರೋದನ್ನು ಮಾತ್ರ ಕಂಟ್ರೋಲ್ ಮಾಡಿ. ನಿಮ್ಮ ರಿವೆಂಜ್ ಬಗ್ಗೆ ಥಿಂಕ್ ಮಾಡ್ತಿದ್ರೆ ಈ ಪರ್ಸನ್ ಈಗಾಗಲೇ ಅವರ ಲೈಫ್ನಲ್ಲಿ ತುಂಬ ಥಿಂಗ್ಸ್ ಫೇಸ್ ಮಾಡಿಕೊಂಡು ಬರ್ತಾ ಇದ್ದಾರೆ. ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ಹಿಡನ್ ಎನರ್ಜಿ. ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ರೆ ಅದರ ಹಿಂದೆ ಯಾವುದೇ ಒಂದು ಸಿಚುವೇಶನ್ ಇರ್ಬೋದು. ಇವರನ್ನು ಸಂಪೂರ್ಣವಾಗಿ ರಾಂಗ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಎನರ್ಜಿ ಪ್ರಕಾರ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಸೈಡ್ ಕೂಡ ತಪ್ಪಿರ್ಬೋದು ಅಥವಾ ಆ ವ್ಯಕ್ತಿಯ ಕೂಡ ಸೈಡ್ ಕೂಡ ತಪ್ಪಿರ್ಬೋದು. ಸೊ ಈ ಪರ್ಸನ್ಗೆ ಕೆಲವು ಥಿಂಗ್ಸ್ ತುಂಬ ವರಿ ಮಾಡ್ತಾ ಇದೆ. ಆ ಕಾರಣಕ್ಕೆ ಅವರು ಕೆಲವು ಥಿಂಗ್ಸನ್ನು ರಾಂಗಾಗಿ ಮಾಡಿರ್ಬೋದು. ಬಹುಶಃ ಅವರು ಫೈಟ್ ಮಾಡಿರ್ಬೋದು, ನಿಮ್ಮನ್ನು ಗೋಸ್ಟ್ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು, ನಿಮ್ಮ ಹತ್ರ ರೂಢಾಗಿ ನಡ್ಕೊಂಡಿರ್ಬೋದು. ಏನೇ ಮಾಡಿದರೂ ಕೂಡ ಅವರು ಯಾವುದೋ ಒಂದು ಸಿಚುವೇಶನ್ಗೆ ಒಳಗಾಗಿ ಆ ರೀತಿ ಮಾಡಿರ್ಬೋದು. ಆ ಟೈಮ್ನಲ್ಲಿ ಅವರ ಮೈಂಡ್ ಅವರ ಕಂಟ್ರೋಲ್ನಲ್ಲಿ ಇರದೇ ಇರ್ಬೋದು. ಅವರು ಅವರದೇ ಮೈಂಡ್ನಿಂದ ಈ ಥಿಂಗ್ಸ್ ಮಾಡದೇ ಇರ್ಬೋದು. ಸೊ ಇವುಗಳೆಲ್ಲ ಪಾಸಿಬಲ್ ಚಾನ್ಸಸ್. ಯಾರಾದರೂ ಒಬ್ಬರ ಯಾವುದಾದ್ರೂ ಒಂದು ಸಿಚುವೇಶನ್ ಪ್ರಕಾರ ಆ ರೀತಿ ನಡ್ಕೊಂಡಿರ್ಬೋದು. ಸೊ ಆ ಸಮಯದ ಕರೆಂಟ್ ಎನರ್ಜಿಯಲ್ಲಿ ಅವರು ಯಾವುದೋ ಒಂದು ಸಿಚುವೇಶನಲ್ಲಿರ್ಬೋದು. ಸೊ ಗಿವ್ ದೆಮ್ ಎ ಚಾನ್ಸ್ ಟು ಎಕ್ಸ್ಪ್ಲೈನ್. ಈಗ ಅವರು ನಿಮ್ಮ ಕಡೆ ಬರ್ತಾ ಇದ್ದರೆ ಒಂದು ಚಾನ್ಸ್ ಕೊಡಿ, ಅವರ ಮಾತನ್ನು ಕೇಳಿ. ಚೇಂಜ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಈ ಪರ್ಸನ್ ಈಗ ಚೇಂಜ್ ಆಗಿ ಹೀಲ್ಡ್ ಮೈಂಡ್ ಸೆಟ್ ಜೊತೆ ನಿಮ್ಮ ಕಡೆಗೆ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ. ಅವರನ್ನು ಇಂಪ್ರೂವ್ ಮಾಡಿಕೊಂಡು ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಈ ಕನೆಕ್ಷನ್ಗಾಗಿ ಸ್ಟ್ಯಾಂಡ್ ತೊಗೊಳೋದಕ್ಕೆ ಬಯಸ್ತಾ ಇದ್ದಾರೆ. ಬಹುಶಃ ಈ ಪರ್ಸನ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಸೊ ನೀವು ದೂರ ಹೋಗಿದ್ದರೂ ಅವರ ಇಂಟೆನ್ಷನ್ ನಿಮಗೆ ಪ್ರೊಟೆಕ್ಟ್ ಮಾಡೋದು ಆಗಿರಬಹುದು. ಅವರ ಲೈಫ್ನಲ್ಲಿ ಇದ್ದ ಯಾವುದೋ ಒಂದು ಸಿಚುವೇಶನ್ ಆ ರೀತಿ ಮಾಡಿಸಿರ್ಬೋದು. ನಿಮಗೆ ಯಾವುದೇ ಪೇಯ್ನ್ ಅಥವಾ ಟ್ರಬಲ್ ಕೊಡೋದಕ್ಕೆ ಅವರು ಬಯಸ್ತಾ ಇಲ್ಲ. ಈ ಪರ್ಸನ್ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ತುಂಬ ಅಬ್ಸೆಸ್ಡ್ ಆಗಿದ್ದಾರೆ. ನಿಮ್ಮನ್ನು ಸ್ಯಾಡಾಗಿ ನೋಡೋದಕ್ಕೆ ಅವರಿಗೆ ಬಯಸ್ತಾ ಇಲ್ಲ. ಅವರು ನಿಮ್ಮ ಮೇಲೆ ತುಂಬ ಅಬ್ಸೆಷನ್ ಇದೆ. ನಿಮಗೆ ಪೇಯ್ನ್, ಆ್ಯಂಗ್ಸೈಟಿ, ಸ್ಟ್ರೆಸ್ ಬಂದಿದ್ದರೆ ಅದರ ಬಗ್ಗೆ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಫಿಸಿಕಲ್ ಅಟ್ರ್ಯಾಕ್ಷನ್ ಆ್ಯಂಡ್ ಸ್ಟ್ರಾಂಗ್ ಪುಲ್ ಎನರ್ಜಿ. ಈ ಪರ್ಸನ್ಗೆ ನಿಮ್ಮ ಕಡೆ ತುಂಬ ಫಿಸಿಕಲ್ ಅಟ್ರ್ಯಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಮ ಬ್ಯೂಟಿ, ನಿಮ್ಮ ಫಿಸಿಕಲ್ ಬ್ಯೂಟಿ ತುಂಬ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ನಿಮ್ಮನ್ನು ಇಗ್ನೋರ್ ಮಾಡಿ ಅಥವಾ ನೆಗ್ಲೆಕ್ಟ್ ಮಾಡಿ ದೂರ ಹೋಗಿದರೆ ಅಲ್ಲಿ ಅವರು ಹ್ಯಾಪಿಯಾಗಿಲ್ಲ. ನಿಮ್ಮ ಬಗ್ಗೆ ಥಿಂಕ್ ಮಾಡೋದು, ನಿಮ್ಮನ್ನು ಮಿಸ್ಸಿಂಗ್ ಮಾಡೋದು, ಅದೇ ಅವರಿಗೆ ಹೆಚ್ಚು ಪೇಯ್ನ್ ಕೊಡ್ತಾ ಇದೆ. ಈ ಪರ್ಸನ್ ನಿಮ್ಮ ಕಡೆ ಹೈಲಿ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ನಿಮ್ಮ ಕಡೆ ಮತ್ತೆ ಮತ್ತೆ ಪುಲ್ ಆಗೋ ಒಂದು ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಇದೆ. ಅವರಿಗೆ ಅರ್ಥ ಆಗ್ತಾ ಇಲ್ಲ ಅವರು ನಿಮ್ಮ ಕಡೆ ಯಾಕೆ ಮತ್ತೆ ಮತ್ತೆ ಪುಲ್ ಆಗ್ತಾ ಇದ್ದಾರೆ ಅಂತ. ಅವ್ರಿಗೆ ಗೊತ್ತಿಲ್ಲ ಯಾವುದೋ ಒಂದು ಎನರ್ಜಿ ನಿಮ್ಮ ಕಡೆಗೆ ಮತ್ತೆ ಮತ್ತೆ ಎಳಿತಾ ಇದೆ. ಅವರು ನಿಮ್ಮ ಕಡೆ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ಹೈ ಲೆವೆಲ್ ಆಫ್ ಅಟ್ರ್ಯಾಕ್ಷನ್ ಇದೆ. ನಿಮ್ಮ ಬಗ್ಗೆ ಸೀರಿಯಸ್ ಆಗ್ತಾ ಇದ್ದಾರೆ. ಹೈ ಎನರ್ಜಿಯಲ್ಲಿದ್ದಾರೆ. ಬಹುಶಃ ನೀವು ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿರ್ಬೋದು. ಬಹುಶಃ ನೀವು ಸೆಲ್ಫ್ ಲವ್ನಲ್ಲಿರ್ಬೋದು. ಅದೇ ಥಿಂಗ್ ನಿಮ್ಮನ್ನು ಇನ್ನಷ್ಟು ಅಟ್ರ್ಯಾಕ್ಟಿವ್ ಮಾಡ್ತಾ ಇದೆ. ನಿಮ್ಮ ಓರಾ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ನಿಮ್ಮ ಎನರ್ಜಿ ತುಂಬ ಅಟ್ರ್ಯಾಕ್ಟಿವ್ ಆಗಿರ್ಬೋದು. ಹಾಗಾಗಿ ಈ ವ್ಯಕ್ತಿ ತುಂಬ ಅಟ್ರ್ಯಾಕ್ಟೆಡ್ ಫೀಲ್ ಮಾಡ್ತಾ ಇದ್ದಾರೆ. ಸಡನ್ ಮೀಟಿಂಗ್ ಆ್ಯಂಡ್ ನ್ಯಾಚುರಲ್ ಕನೆಕ್ಷನ್ ಎನರ್ಜಿ. ನೀವಿಬ್ಬರೂ ಕೂಡ ಎಲ್ಲಾದರೂ ಎದುರು ಸಿಗ್ಬೋದು. ಮಾತು ಶುರು ಆಗ್ಬೋದು. ಥಿಂಗ್ಸ್ ತುಂಬ ನ್ಯಾಚುರಲಿ ಹ್ಯಾಪನ್ ಆಗ್ಬೋದು. ಸೊ ಈ ಮೀಟಿಂಗ್ ಫೇಟೆಡ್ ಆಗಿರ್ಬೋದು. ಸೊ ನಿಮಗೆ ಗೊತ್ತಿಲ್ಲದ ಹಾಗೆ ಮೀಟ್ ಆಗುವ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಥಿಂಗ್ಸ್ ತುಂಬ ನ್ಯಾಚುರಲ್ ಆಗಿ ಹ್ಯಾಪನ್ ಆಗ್ಬೋದು. ಬೌಂಡ್ರೀಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ. ಆದರೆ ಈ ಪರ್ಸನ್ ಜೊತೆ ನೀವು ಬೌಂಡ್ರೀಸ್ ಸೆಟ್ ಮಾಡ್ಕೊಂಡಿರಬೇಕು. ನಿಮ್ಮ ಬೌಂಡ್ರೀಸನ್ನು ಯಾರು ಕ್ರಾಸ್ ಮಾಡೋದಕ್ಕೆ ಅಲೋ ಮಾಡಬೇಡಿ. ಯಾರು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡೋದಕ್ಕೆ ಅಲೋ ಮಾಡಬೇಡಿ. ನಿಮ್ಮ ಬೌಂಡ್ರೀಸ್ ಕ್ರಾಸ್ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ. ಪ್ರತಿಯೊಬ್ಬರಿಗೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಅವರು ನಿಮ್ಮ ಜೊತೆ ಹೇಗೆ ಮಾತಾಡಬಹುದು, ನಿಮಗೆ ಏನು ಹೇಳ್ಬೋದು, ಅದರ ಲಿಮಿಟ್ ಇರಬೇಕು.
ಈ ಪರ್ಸನ್ ಹಿಂದೆ ತುಂಬ ನಿಮ್ಮನ್ನು ರೂಡಾಗಿ ನಡೆಸ್ಕೊಂಡಿರ್ಬೋದು. ಸೊ ನಿಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡಿರ್ಬೋದು. ನೀವು ಬೌಂಡ್ರೀಸ್ ಸೆಟ್ ಮಾಡಬೇಕು. ಅವರಿಗೆ ಅವರ ಎಕ್ಸ್ಪೆಕ್ಟೇಷನ್ ಎಕ್ಸ್ಪ್ಲೈನ್ ಮಾಡಬೇಕು. ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಆದಾಗ ಈ ಕನೆಕ್ಷನ್ನಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕ್ಲಿಯರ್ ಮಾಡಬೇಕು. ನಿಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಕ್ಲಿಯರ್ ಆಗಿರಬೇಕು. ಪ್ರೆಸೆಂಟ್ ಟೈಮಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ಅವರು ಜಸ್ಟ್ ಒಂದು ಪಾಸ್ ತಗೊಳ್ತಾ ಇದ್ದಾರೆ, ಜಸ್ಟ್ ಒಂದು ಬ್ರೇಕ್ ತಗೊಂಡಿದ್ದಾರೆ. ಇದು ಫಾರೆವರ್ ಆಗಿ ಅಲ್ಲ. ಹಾಗಾಗಿ ಇದನ್ನು ಫಾರೆವರ್ ಅಂತ ಮೊದಲೇ ಥಿಂಕ್ ಮಾಡೋದನ್ನು ನಿಲ್ಲಿಸಿ. ಯಾಕೆಂದರೆ ಈ ವ್ಯಕ್ತಿ ಜೊತೆಗಿನ ನಿಮ್ಮ ಕನೆಕ್ಷನ್ ಈಗ ಫಾರೆವರ್ ರೀತಿಯ ಎನರ್ಜಿಯಲ್ಲಿದೆ. ಇವತ್ತಿನ ಗೈಡೆನ್ಸ್ ಏನಂದರೆ, ನಿಮ್ಮ ಲೈಫ್ನಲ್ಲಿ ಏನು ಆಗಬೇಕು ಅನ್ನೋದು ನಿಮ್ಮ ಕಂಟ್ರೋಲ್ನಲ್ಲಿ ಇರದೇ ಇರ್ಬೋದು. ಆದರೆ ನಿಮ್ಮ ಪೀಸ್, ನಿಮ್ಮ ಬೌಂಡ್ರೀಸ್, ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಡಿಸಿಷನ್ ನಿಮ್ಮ ಕಂಟ್ರೋಲ್ನಲ್ಲೇ ಇದೆ. ಯಾರಾದರೂ ನಿಮ್ಮ ಲೈಫ್ಗೆ ಮತ್ತೆ ಬಂದರೂ ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡಿಕೊಂಡು ಅವರನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋದು ಅಲ್ಲ. ಮೊದಲು ನಿಮ್ಮನ್ನು ನೀವು ಚೂಸ್ ಮಾಡಿ. ರೈಟ್ ಎನರ್ಜಿ ನಿಮ್ಮನ್ನು ಫೈಂಡ್ ಮಾಡುತ್ತೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.